ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಉದ್ಯಮಿ ಗೌತಮ್ ಅದಾನಿ. ಸದಾಶಿವನಗರದ ಸಿಎಂ ಡಿಕೆ ಶ್ರೀನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಗೌತಮ್ ಅದಾನಿ. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷ ಟನಲ್ ರೋಡ್ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಗೆ ಬಂದಿದ್ದರು. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಗೌತಮ್ ಅದಾನಿ ಚರ್ಚೆಯನ್ನು ಮಾಡಿದ್ದಾರೆ. ಬಹುಚರ್ಚಿತ ವಿಷಯ ಅಂದರೆ ಬೆಂಗಳೂರಿನಲ್ಲಿ ಟನಲ್ ರೋಡ್ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಹೇಳಿ, ಸುರಂಗ ಮಾರ್ಗ ರಸ್ತೆಯನ್ನು ಮಾಡಬೇಕು ಅಂತ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ 16.75 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಈಗ ಚರ್ಚೆ ಮಾಡಲಾಗ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ನೀಡಿದ್ದಂಥ ಉದ್ಯಮಿ ಗೌತಮ್ ಅದಾನಿ ಬಳಿಕ ಏರ್ಪೋರ್ಟ್ಗೆ ವಾಪಸ್ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಚರ್ಚೆಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಇದು ಭಾರಿ ಗಮನ ಸೆಳೀತಾ ಇದೆ. ಹೇಳಿ ಕೇಳಿ ಕಾಂಗ್ರೆಸ್ನ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಿಂದ ಹಿಡಿದು ಅನೇಕರು ಗೌತಮ್ ಅದಾನಿ ಬಗ್ಗೆ ಬಹಳ ದೊಡ್ಡ ಕಟುಟೀಕೆಯನ್ನು ಮಾಡ್ತಾರೆ, ಕಟುಟೀಕೆಗಳನ್ನು ಮಾಡ್ತಾರೆ. ಗೌತಮ್ ಅದಾನಿ ಬಗ್ಗೆ, ಅಂಬಾನಿ ಅದಾನಿ ಬಗ್ಗೆ ನೇರವಾದಂಥ ಟೀಕೆಯನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರನ್ನು ಗೌತಮ್ ಅದಾನಿಯೇ ಖುದ್ದು ಭೇಟಿಯಾಗಿದ್ದಾರೆ. ವಿರೋಧಾಭಾಸ ಅನಿಸಿದರೂ ಕೂಡ ಇದು ಬೇರೆ ಬೇರೆಯ ಪ್ರಕರಣ ಅಂತ ಪರಿಗಣಿಸಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ರಸ್ತೆ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಚರ್ಚೆ ಇದೆ, ಫೈನಲ್ ಆಗಿಲ್ಲ, ಚರ್ಚೆ ಇದೆ. ಸೊ ಆ ವಿಷಯದಲ್ಲಿ ಭೇಟಿಯಾಗಿದ್ದಾರೆ ಎನ್ನುವ ಮಾಹಿತಿಗಳಿದ್ದಾವೆ. ಅದು ಯಾವ ರೀತಿ ಭೇಟಿ, ಯಾವ ಕಾರಣಕ್ಕಾಗಿ ಭೇಟಿ, ಸುರಂಗ ಮಾರ್ಗದ ವಿಷಯದಲ್ಲಿ ಗೌತಮ್ ಅದಾನಿಯ ಪಾತ್ರ ಏನು, ಅದಾನಿ ಕಂಪನಿಯ ಪಾತ್ರ ಏನು, ಅವರಿಗೇನಾದರೂ ಈ ಯೋಜನೆಯ ಟೆಂಡರ್ ಕೊಡ್ತಾರಾ ಅಥವಾ ಕೆಲವಷ್ಟು ಚರ್ಚೆ ಮಾಡಿದ್ದಾರಾ ಅನ್ನೋದೇ ಈಗ ಬಹು ಕುತೂಹಲವನ್ನು ಮೂಡಿಸಿರುವಂಥ ವಿಷಯ.